ಮೋಕ್ಷ ಗಣೇಶನ್ಗ ಬಹಳಷ್ಟು ಹೆಸರುಗಳದಾವ. ಅದ್ರೊಳಗ ಪ್ರಮುಖ ಹೆಸರುಗಳು ಎಷ್ಟದಾವು? 12 ಅದಾವ. ಅವು ಯಾವ ಅಂತ ನೋಡು ಇವತ್ತ. ಮೊದಲನೇ ಹೆಸರು ಯಾವುದು? ಸುಮುಖ. ಸುಮುಖ ಅಂದ್ರ ಸುಂದರವಾದ ಮುಖವನ್ನ ಹೊಂದಿದವನು ಅಂತ. ಎರಡನೇ ಹೆಸರು ಏಕದಂತ. ದಂತ ಅಂದ್ರ ಹಲ್ಲು. ಹಲ್ಲು. ಒಂದೇ ಹಲ್ಲನ್ನ ಹೊಂದಿದವನಿಗೆ ಏನಂತೇವೆ ನಾವು? ಏಕದಂತ. ಏಕದಂತ. ಮೂರನೇ ಹೆಸರು ಕಪಿಲ ಅಂದ್ರ ಕಂದು ಬಣ್ಣವನ್ನ ಹೊಂದಿದವರಿಗೆ ಏನಂತೇವೆ ನಾವು? ಕಪಿಲ ಅಂತ ಹೆಸರು ಬಂದೈತಿ. ನಾಲ್ಕನೇ ಹೆಸರು ಗಜಕರ್ಣಕ. ಕರ್ಣ ಅಂದ್ರ ಕಿವಿ. ಕರ್ಣ ಅಂದ್ರ ಏನು? ಕಿವಿ. ಗಜಕರ್ಣಕ ಅಂತಂದ್ರ ದೊಡ್ಡ ಕಿವಿಯನ್ನ ಹೊಂದಿದವನು ಅಂತ ಅರ್ಥ. ಗಜಕರ್ಣಕ ಅಂದ್ರ ದೊಡ್ಡ ಕಿವಿಯನ್ನ ಹೊಂದಿದವನು. ಗಣಪತಿ ದೊಡ್ಡ ಕಿವಿ ಅದಾವಿಲ್ಲ, ಅದಕ್ಕ ಗಜಕರ್ಣಕ ಅಂತ ಕರಿತೇವಿ. ಐದನೇ ಹೆಸರು ಲಂಬೋದರ. ಲಂಬೋದರ ಅಂದ್ರ ದೊಡ್ಡವಾದ ಹೊಟ್ಟೆಯನ್ನ ಹೊಂದಿದವ್ರಿಗೆ ಏನಂತೇವೆ ನಾವು? ಲಂಬೋದರ ಅಂತ ಹೇಳ್ತೇವಿ. ಆರನೇ ಹೆಸರು ವಿಕಟ. ವಿಕಟ ಅಂದ್ರ ಮೋಕ್ಷದ ದಾರಿಯನ್ನ ತೋರುವವನು. ಮೋಕ್ಷದ ದಾರಿಯನ್ನ ನಮಗ ತೋರಿಸ್ತಾನ. ಅದಕ್ಕ ನಾವೇನಂತೀವಿ? ವಿಕಟ ಅಂತ ಹೇಳ್ತೇವಿ. ಏಳನೇ ಹೆಸರು ವಿನಾಯಕ. ವಿನಾಯಕ ಹೆಸರೊಳಗನ ನಾಯಕ ಅಂತ ಐತಿ. ಅಂದ್ರ ನಾಯಕ ಗುಣವನ್ನ ಹೊಂದಿದವನು. ಅದಕ್ಕ ನಾವೇನಂತೀವಿ? ಗಣಪತಿಗೆ ವಿನಾಯಕ ಅಂತ ಕರಿತೇವಿ. ಎಂಟನೇ ಹೆಸರು ಧೂಮ್ರಕೇತು. ಧೂಮ್ರಕೇತು ಅಂದ್ರ ದುರ್ಗುಣಗಳನ್ನ ಬಿಟ್ಟು ಒಳ್ಳೆ ಗುಣಗಳನ್ನ ನಮಗ ಆರಿಸುವವನು ಅಂತ ಅರ್ಥ. ಏನು? ದುರ್ಗುಣ ಅಂತಂದ್ರ ಕೆಟ್ಟ ಗುಣಗಳನ್ನ ಅವನ್ನೆಲ್ಲಾನು ತೊಲಗಿಸಿ ಸುಗುಣಗಳನ್ನ ಆರಿಸ್ತಾನು ನಮ್ದ್ರೊಳಗ. ಅದಕ್ಕೆ ನಾವೇನಂತೀವಿ? ಧೂಮ್ರಕೇತು ಅಂತ ಹೇಳ್ತೇವೆ. 9ನೇ ಹೆಸರು ಏನು? ಗಣಾಧ್ಯಕ್ಷ. ಗಣಾಧ್ಯಕ್ಷ ಅಂದ್ರ ಗಣಗಳಿಗೆ ಅಧಿಪತಿ. ಗಣಗಳಿಗೆ ಅಧ್ಯಕ್ಷವನ್ನ ಅಥವಾ ಅಧಿಪತಿಯನ್ನ ಹೊಂದಿದವನಿಗೆ ಏನಂತೀವಿ? ಗಣಾಧ್ಯಕ್ಷ ಅಂತ ಹೆಸರು ಬಂತು. 10ನೇದು ಬಾಲಚಂದ್ರ. ಚಂದ್ರವನ್ನ ಹಣೆಯಲ್ಲಿ ಧರಿಸಿದವನಿಗೆ ನಾವೇನಂತೀವಿ? ಬಾಲಚಂದ್ರ ಅಂತ ಹೇಳ್ತೀವಿ. ಗಜಾನನ. ಗಜಾನನ ಅಂದ್ರ ಗಜ ಅಂದ್ರ ಆನೆ. ಗಜಾನನ ಅಂದ್ರ ಆನೆಯ ಮುಖವುಳ್ಳವನಿಗೆ ನಾವೇನಂತೀವಿ? ಗಜಾನನ ಅಂತ ಹೇಳ್ತೀವಿ. ಆನೆಯ ಮುಖವನ್ನು ಹೊಂದಿದವರಿಗ ಗಜಾನನ ಅಂತ ಹೇಳ್ತೀವಿ. 12ನೇ ಹೆಸರು ವಿಘ್ನೇಶ. ಹೆಸರೊಳಗನ್ನ ಐತಿ ಎಲ್ಲಾ ವಿಘ್ನಗಳನ್ನ ನಿವಾರಿಸುವವನಿಗೆ ನಾವೇನಂತೀವಿ? ವಿಘ್ನೇಶ ಅಂತ ಹೇಳ್ತೀವಿ. ಒಟ್ಟ 12 ಪ್ರಮುಖ ಹೆಸರುಗಳದಾವು ಗಣಪತಿಗೆ. ಬಹಳಷ್ಟು ಹೆಸರುಗಳದಾವು. ಅದ್ರ ಪ್ರಮುಖ ಎಷ್ಟದಾವು? 12.